ಮಹಿಳೆಯರ ಸಬಲೀಕರಣಕ್ಕಾಗಿ ಇವತ್ತಿನ ಕಾಫಿ ಹೌಸ್ನ ಒಂದು ಇನಿಷಿಯೇಟಿವ್ ತುಂಬಾ ಅಪ್ರಿಷಿಯೇಬಲ್. ಹಾಗೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನ್ಯಾಷನಲ್ ಲೈವ್ಲಿಹುಡ್ ಮಿಷನ್ನ ಚೀಫ್ ಆಪರೇಟಿವ್ ಆಫೀಸರ್ ಆಗಿರುವಂತಹ ಕೆ ಅನ್ನಪೂರ್ಣ ಅವರು ನಮ್ಮ ಜೊತೆಗಿದ್ದಾರೆ. ಮ್ಯಾಮ್, ಮಹಿಳೆಯರ ಸಬಲೀಕರಣ, ವಿಮೆನ್ ಎಂಪವರ್ಮೆಂಟ್ಗೆ ನಮ್ಮ ದೇಶದಲ್ಲಿ ತುಂಬಾ ಎಂಕರೇಜ್ಮೆಂಟ್ ಬೇಕಾಗಿದೆ. ಸೊ ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಬೋತ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಗೌರ್ಮೆಂಟ್ ಆಫ್ ಕರ್ನಾಟಕ ಸಹಭಾಗಿತ್ವದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಂತ ಒಂದು ಪ್ರೋಗ್ರಾಮ್ ಇದೆ, NRLM. ಅದರ ಅಂಗವಾಗಿ ನಾವೀಗ ಕಾಫಿ ಕಿಯೋಸ್ಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಹೋಗ್ತಿದ್ದೀವಿ. ಇದರಲ್ಲಿ ಪ್ರಮುಖವಾಗಿ ನಾವು ಸ್ವಸಹಾಯ ಮಹಿಳೆಯರು ಯಾರಿದ್ದಾರೆ ಅವರಿಗೆ ಆರ್ಥಿಕ ಸಬಲೀಕರಣ ಕೊಡಲಿಕ್ಕೆ, ನಾಟ್ ಓನ್ಲಿ ಕೆಪಾಸಿಟಿ ಬಿಲ್ಡಿಂಗ್, ಸಾಮರ್ಥ್ಯ ಅಭಿವೃದ್ಧಿಯೊಟ್ಟಿಗೆ ಅವರಿಗೆ ಆರ್ಥಿಕ ಲಿಂಕೇಜಸ್, ಕ್ರೆಡಿಟ್ ಲಿಂಕೇಜಸ್ ಥ್ರೂ ಲೋನ್ಸ್ ಎಕ್ಸೆಟ್ರಾ ಕೊಟ್ಟು ಅವರಿಗೆ ಆರ್ಥಿಕ ಸಬಲೀಕರಣ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಆಸ್ ಒನ್ ಪಾರ್ಟ್ ಆಫ್ ಇಟ್, ಅದರ ಒಂದು ಅಂಗ ಏನಂದರೆ ಕಾಫಿ ಕಿಯೋಸ್ಗಳ ಸ್ಥಾಪನೆ. ಅಂಡರ್ ದಿಸ್ ಇನಿಷಿಯೇಟಿವ್ ಕಾಫಿ ಬೋರ್ಡ್ ಒಟ್ಟಿಗೆ ಒಂದು ಒಡಂಬಡಿಕೆ ಮಾಡಿಕೊಂಡು ನಮ್ಮ ಸುಮಾರು 1,00,000 ಮಹಿಳೆಯರಿಗೆ ಈ ಕಾಫಿ ಕಿಯೋಸ್ಕ್ ನಡೆಸಲಿಕ್ಕೆ ಅಗತ್ಯವಿರುವ ತರಬೇತಿಗಳು, ಅವರಿಗೆ ಬೇಕಾಗಿರೋ ಸ್ಕಿಲ್ಸ್ಗಳನ್ನ ಕೊಟ್ಟು ಕಾಫಿ ಕಿಯೋಸ್ಗಳನ್ನ ಸ್ಥಾಪನೆ ಮಾಡಲಿಕ್ಕೆ ನಾವು ಹೋಗ್ತಾಯಿದ್ದೀವಿ. ಸೊ ಇದನ್ನ ರಾಜ್ಯಾದ್ಯಂತ ಎಲ್ಲ ಕಡೆ ಸ್ಥಾಪನೆಯಾಗಿ ಅವರಿಗೆ ಆರ್ಥಿಕ ಸಬಲೀಕರಣ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಈಗ ನೀವು ಟ್ರೈನಿಂಗ್ ಮತ್ತು ಸ್ಕಿಲ್ಸ್ನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ರಿ. ಇದು ಚಾರ್ಜಸ್ ಯಾವ ಥರ ಇರುತ್ತೆ ಮತ್ತು ಇದಕ್ಕೇನಾದರೂ ಲಿಮಿಟೇಷನ್ಸ್ ಅಥವಾ ರಿಸ್ಟ್ರಿಕ್ಷನ್ಸ್ ಇದೆಯಾ ಅಂತ? ಇದಕ್ಕೆ ಮಹಿಳೆಯರಿಂದ ನಾವೇನು ಚಾರ್ಜ್ ಮಾಡೋದಿಲ್ಲ. ಇಟ್ ಈಸ್ ಅ ಕೊಲಾಬ್ರೇಟಿವ್ ಎಫರ್ಟ್ ಬಿಟ್ವೀನ್ ಕಾಫಿ ಬೋರ್ಡ್, ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಅವರೊಟ್ಟಿಗೆ. ಸೊ ಇದರ ವೆಚ್ಚ, ತರಬೇತಿ ವೆಚ್ಚನ ಅವ್ರು ಭರಿಸ್ತಾರೆ. ನಮ್ಮಲ್ಲಿಂದ ಸ್ಥಾಪನೆಗೆ ಅವಶ್ಯಕವಿರುವ ಈ ಕಿಯೋಸ್ಗಳಿಗೆ ನಾವು ಸಪ್ಲೈ ಮಾಡ್ತೀವಿ. ದ ಫಂಡ್ ಇಸ್ ಗಿವನ್ ಬೈ ಅಸ್. ಮಹಿಳೆಯರನ್ನ ಆಯ್ಕೆ ಮಾಡಿ ಯಾರು ಇದರಲ್ಲಿ ಇಚ್ಛಿಸ್ತಾರೆ ಅವರಿಗೆ ನಾವು ಟ್ರೈನಿಂಗ್ ಥ್ರೂ ವಿತ್ ದ ಸಪೋರ್ಟ್ ಆಫ್ ಕಾಫಿ ಬೋರ್ಡ್ ಆ್ಯಂಡ್ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ವಿ ಗಿವ್ ದ ಟ್ರೈನಿಂಗ್ ಆ್ಯಂಡ್ ದೆನ್ ವಿ ಟೇಕ್ ದಿಸ್ ಅಪ್ ವಿತ್ ದೆಮ್. ಇದ್ರ ಹೊರತಾಗಿ ಬೇರೆ ಯಾವ ಕ್ಷೇತ್ರಗಳಲ್ಲಿ ನೀವು ಮಹಿಳೆಯರಿಗೆ ಟ್ರೈನಿಂಗನ್ನು ಪ್ರೊವೈಡ್ ಮಾಡ್ತಾ ಇದ್ದೀರಾ ಅಂತ? ಸೊ ಪ್ರಥಮವಾಗಿ ನೀವಿದು ಸ್ವಸಹಾಯ ಗುಂಪುಗಳಿಗೆ ಕೊಡ್ತಾ ಇರೋದು. ಸೊ ಮಹಿಳೆಯರು ನಾವು ಯಾರನ್ನ ಸಬಲೀಕರಣ ಮಾಡ್ತೀವಿ ಅವರು ಸಂಜೀವಿನಿ ಸ್ವಸಹಾಯ ಗುಂಪು ಸದಸ್ಯರಾಗಿರಬೇಕು. ಅವರಿಗೆ ಅವರ ಪ್ರಮುಖ ಏನು ಚಟುವಟಿಕೆ ಇದೆ, ಇಫ್ ದೇ ಆರ್ ಫ್ರಮ್ ಕೃಷಿ ಲೈವ್ಲಿಹುಡ್ ಆ್ಯಕ್ಟಿವಿಟೀಸ್ ಇದ್ದರೆ, ಕೃಷಿ ಜೀವನೋಪಾಯ ಇರಲಿ, ಕೃಷಿಯೇತರ ಜೀವನೋಪಾಯ ಇರಲಿ, ವಿವಿಧ ಚಟುವಟಿಕೆಗಳಿಗೆ ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ. ಇದರಲ್ಲಿ ಕೃಷಿಯಾಗಿದ್ದರೆ ಅವರಿಗೆ ಉತ್ತಮ ಬೆಳೆಗಳನ್ನ ಬೆಳೆಸಲಿಕ್ಕೆ ಪ್ರಾಕ್ಟೀಸಸ್ ಏನು ಮಾಡಬೇಕು, ಅದನ್ನ ಹೇಗೆ ಬೆಳೆನ ಉತ್ತಮಗೊಳಿಸ್ಬೇಕು, ಆರ್ಗ್ಯಾನಿಕ್ ಫಾರ್ಮಿಂಗ್, ನ್ಯಾಚುರಲ್ ಫಾರ್ಮಿಂಗ್, ಇಂಥ ಚಟುವಟಿಕೆಗಳಿಗೂ ತರಬೇತಿ ಕೊಡ್ತಾಯಿದ್ದೀವಿ. ಕೃಷಿಯೇತರ ಬಂದರೆ ಅವರ ಟ್ರೆಡಿಷ್ನಲ್ ಆರ್ಟ್ ಕ್ರಾಫ್ಟ್ಸ್ ಏನಿದೆ, ಈಗ ನಿಮಗೆ ಇಳಕಲ್ ಸೀರೆ ಇರ್ಬೋದು, ಅಥವಾ ನಿಮ್ಮ ಚಿತ್ತಾರ ಕಲೆ ಇರ್ಬೋದು, ಮೈಸೂರು ಇನ್ಲೇ ಇರ್ಬೋದು, ಮಹಿಳೆಯರಿಗೆ ಅದರಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ. ಸೊ ವಿ ಕ್ರಿಯೇಟ್ ಮಾರ್ಕೆಟಿಂಗ್ ಎವೆನ್ಯೂಸ್ ಫಾರ್ ದೆಮ್ ಫಾರ್ ದೇರ್ ಪ್ರಾಡಕ್ಟ್ಸ್. ವಿ ಆಲ್ಸೋ ಸಪೋರ್ಟ್ ದೆಮ್ ಇನ್ ಬ್ರ್ಯಾಂಡಿಂಗ್ ಆ್ಯಂಡ್ ಮಾರ್ಕೆಟಿಂಗ್. ಫುಡ್ ಪ್ರಾಸೆಸಿಂಗ್ ಪ್ರಮುಖವಾಗಿ ಅಕ್ಕ ಬ್ರ್ಯಾಂಡ್ ಅನ್ನೋದು ಒಂದು ನಮ್ಮ NRLM ಸಂಜೀವಿನಿಯವರ ಒಂದು ಪ್ರಮುಖ ಪ್ರಾಡಕ್ಟ್. ಸೊ ಆಹಾರ ಪದಾರ್ಥಗಳನ್ನೆಲ್ಲ ಅಕ್ಕ ಬ್ರ್ಯಾಂಡ್ ಅಡಿ ಈಗ ನಾವು ಮಾಡ್ತಾಯಿದ್ದೀವಿ. ಈಗ ಗುಲ್ಬರ್ಗ ರೊಟ್ಟಿ ನೀವು ಕೇಳಿದ್ದೀರಾ, ಅದೆಲ್ಲ ನಮ್ಮ ಸ್ವಸಹಾಯ ಗುಂಪು ಮಹಿಳೆಯರೇ ಮಾಡ್ತಾ ಇರೋದು. ಜಿಲ್ಲಾಡಳಿತದ ಅಧೀನದಲ್ಲಿ ಅವರು ಇದು ಮಾಡಿದ್ದಾರೆ. ಸಿಮಿಲರ್ಲಿ ಇತ್ತೀಚೆಗೆ ಬೆಳಗಾವಿಯಲ್ಲಿ ಅಕ್ಕ ಸಂಜೀವಿನಿ ಶಾವಿಗೆ ಪ್ರಾಡಕ್ಟ್ಸ್ ಲಾಂಚ್ ಆಗಿದೆ. ಸೊ ಅಕ್ಕ ಬ್ರ್ಯಾಂಡೆಡ್ ಈ ಫುಡ್ ಪ್ರಾಡಕ್ಟ್ಸ್, ಅಸ್ಮಿತೆ ಬ್ರ್ಯಾಂಡೆಡ್ ಈ ನಾನ್ ಫುಡ್ ಪ್ರಾಡಕ್ಟ್ಸ್ಗಳಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಕೊನೆಯದಾಗಿ ಕಾಫಿ ಬೋರ್ಡ್ನ ಈ ಒಂದು ಗ್ರೇಟ್ ಇನಿಷಿಯೇಟಿವ್ ಬಗ್ಗೆ ನೀವೇನು ಹೇಳ್ತೀರಾ ಮ್ಯಾಮ್? ಇಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್. ಸೌತ್ ಇಂಡಿಯಾದು ಕರ್ನಾಟಕದಲ್ಲಿ ಹೆಚ್ಚಿನವರು ಕಾಫಿ ಪ್ರಿಯರು. ಸೊ ಈ ಕಾಫಿ ಅನ್ನೋದು ಇಟ್ ಈಸ್ ಅ ಕನ್ಸಿಸ್ಟೆಂಟ್ ಎಕನಾಮಿಕ್ ಏನು ಪ್ರೋಗ್ರಾಮ್. ಈಗ ಕಾಫಿ ಬೆಳಿಗ್ಗೆನೂ ಕುಡಿತಾರೆ, ಮಧ್ಯಾಹ್ನನೂ ಕುಡಿತಾರೆ, ತಿಂಡಿ ಆದಮೇಲೆ ತಿಂಡಿ ಮೊದಲು, ತಿಂಡಿ ಒಟ್ಟಿಗೆ, ಅವರು ಎನಿಥಿಂಗ್ ಲೈಕ್ ದ್ಯಾಟ್. ಸೊ ದಿಸ್ ಈಸ್ ಅ ವೆರಿ ಗುಡ್ ಇನಿಷಿಯೇಟಿವ್. ವಿ ಆರ್ ಹೋಪಿಂಗ್ ದ್ಯಾಟ್ ದಿಸ್ ವಿಲ್ ಸಪೋರ್ಟ್ ಅ ವಿಮೆನ್ ಆ್ಯಂಡ್ ಎಕನಾಮಿಕ್ ಸಬಲೀಕರಣ, ಆರ್ಥಿಕ ಸಬಲೀಕರಣ ಆಗಿ ಇನ್ನೂ ಮೇಲ್ಮಟ್ಟಕ್ಕೆ ನಮ್ಮ ಮಹಿಳೆಯರು ಹೋಗಲಿ ಅಂತಲೇ ಆಶಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.